ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವ್ಯೂವರ್ಸ್ ಒಬ್ರು ನನಗೆ ಬೋಟ್ ನೆಕ್ ಡಿಸೈನ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿದ್ರು. ಆಲ್ರೆಡಿ ನಾನು 2 ಡಿಸೈನ್ ಬ್ಲೌಸ್ ಹೊಲಿತಾ ಇದ್ದೀನಿ, ಕಟಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅವರು ವಿಡಿಯೋ ಕೇಳಿದ್ರಲ್ಲ, ಅದಕ್ಕೋಸ್ಕರ ಇವಾಗ ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಬಂದ್ಬಿಟ್ಟು ಮಾಮೂಲಿ ಬ್ಲೌಸ್ಗೆ 350 ಚಾರ್ಜ್ ಮಾಡ್ತೀನಿ. ಲೈನಿಂಗ್ ಬ್ಲೌಸ್ಗೆ, ಮಾಮೂಲಿ ಪ್ಲೇನ್ ಬ್ಲೌಸ್ಗೆ 200 250. ಅಂದರೆ ಒಬ್ಬೊಬ್ರು ಒಂದೊಂದು ಥರ ಕೊಡ್ತಾರೆ, ನಮಗೆ ರೆಗ್ಯುಲರ್ ಆಗಿ ಒಂದೇ ಥರ ಕೊಡಲ್ಲ. 250 ಎಲ್ಲೋ ಒಬ್ಬೊಬ್ರು ಕೊಡ್ತಾರೆ, ಇಲ್ಲ 200 ಅಂತೂ ಹೊಲ್ಸೋದು. ಲೈನಿಂಗ್ ಬ್ಲೌಸ್ ಬಂದ್ಬಿಟ್ಟು 350 ಚಾರ್ಜ್ ಮಾಡ್ತೀನಿ. ಇದು ಬೋಟ್ ನೆಕ್ಗಾದ್ರೆ ಸ್ವಲ್ಪ ಡಿಸೈನು ಸ್ವಲ್ಪ ಹೆವಿಯಾಗಿದ್ದರೆ ಒಂದು 50 ರೂಪೀಸ್ ಇಲ್ಲ 100 ರೂಪೀಸ್ ಚಾರ್ಜ್ ಮಾಡ್ತೀನಿ. ಅಂದರೆ ಸುಮಾರಾಗಿದ್ದರೆ 400, ಇಲ್ಲ ಅಂದರೆ 450 ಈ ರೇಂಜಲ್ಲಿ ತೊಗೋತೀನಿ. ಮಾಮೂಲಿ ಬ್ಲೌಸ್ಗೆ 350, ಬೋಟ್ ನೆಕ್ ಆದರೆ 400. ಅದರಲ್ಲಿ ಏನಾದ್ರು ಹೆವಿ ವರ್ಕ್ ಇದ್ದರೆ, ಅಂದರೆ ಸ್ವಲ್ಪ ಪ್ಯಾಚ್ ವರ್ಕು ಡಿಸೈನ್ ಏನಾದ್ರು ಇದ್ದರೆ 450 ವರೆಗೂ ಚಾರ್ಜ್ ಮಾಡ್ತೀನಿ. ಓಕೆನಾ. ಜಿಗ್ ಜಾಗು ಫಾಲ್ ಬಂದು 80 ರೂಪೀಸ್ ಚಾರ್ಜ್ ಮಾಡ್ತೀನಿ. ಇಷ್ಟು ನನ್ನ ತಗೊಳ್ಳೋಂಥ ಚಾರ್ಜಸ್ಸು. ಇನ್ನು ವರ್ಕ್ ಓಕೆನಾ. ಇವಾಗ ಬನ್ನಿ, ಇದು ಯಾವ ರೀತಿ ಕಟಿಂಗ್ ಮಾಡೋದು. ನಾನೊಂದು ಫಾರ್ಮುಲಾದಿಂದ ಇದನ್ನ ಕಟ್ ಮಾಡೋದು ತೋರಿಸ್ತೀನಿ. ಇವಾಗ ಎಲ್ಲರೂ ಒಂದೇ ಬೋಟ್ ನೆಕ್ಕಲ್ಲೇ ಕೊಡಲ್ಲ. ಇವಾಗ ಮಾಮೂಲಿ ಬ್ಲೌಸ್ ಕೊಟ್ಬಿಟ್ಟು ಬೋಟ್ ನೆಕ್ ಕಟ್ ಮಾಡ್ಕೊಡಿ, ಬೋಟ್ ನೆಕ್ ಹೊಲ್ಕೊಡಿ ಅಂತಾರೆ. ಅದಕ್ಕೋಸ್ಕರ ಈ ಫಾರ್ಮುಲಾದಿಂದ ಕಟ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸ್. ಓಕೆನಾ. ಬೋಟ್ ನೆಕ್ ಬ್ಲೌಸ್ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ, ಬನ್ನಿ. ಮತ್ತೆ ಈ ಬ್ಲೌಸ್ ಬಂದ್ಬಿಟ್ಟು ನಾನೇ ಸ್ಟಿಚ್ ಮಾಡ್ಕೊಟ್ಟಿರೋದು ಅವ್ರಿಗೆ, ಬೋಟ್ ನೆಕ್ ಬ್ಲೌಸು. ಆದರೆ ನಿಮ್ಗೋಸ್ಕರ ಫಾರ್ಮುಲಾದಿಂದ ತೋರಿಸ್ಕೊಡ್ತೀನಿ. ಹೊಲ್ದಿರೋದು ಈ ಥರ ಬಂದಿದೆ ಡಿಸೈನು. ಇವಾಗ ಇದು ಕ್ಯಾಲಫ್ ಡಿಸೈನ್ ಇಟ್ಟಿದ್ದೀನಿ. ಇದೇ ಥರ ಬೇಕು ಅಂತ ಹೇಳಿದರೆ, ಹಿಂದೆ ಮಾತ್ರ ಬೇರೆ ಡಿಸೈನ್ ಇಟ್ಟಿದ್ದಾರೆ. ಓಕೆನಾ. ಬನ್ನಿ ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟ್ನೇದಾಗಿ ಇದು ಸೊಂಟದ ಸುತ್ತ ಅಳತೆ ತಗೋಬೇಕು. ಯಾವುದೇ ಬ್ಲೌಸ್ಗಾದ್ರೂ ಅಷ್ಟೇ ಫಸ್ಟ್ ಸೊಂಟದ ಸುತ್ತ ಅಳತೆ ನೋಡ್ಕೊಳ್ಳಿ. ಇಲ್ಲಿ ಹೈಪಟ್ಟಿ ಇರುತ್ತಲ್ಲ, ಹೈಪಟ್ಟಿ ಹತ್ರ ಇದು ಬಿಟ್ಬಿಡಿ, ಇಲ್ಲಿಂದ ತಗೊಳ್ಳಿ. ಈ ರೀತಿ ಎಳೆಯಕ್ಕೆ ಹೋಗ್ಬಾರ್ದು, ಒಂದು ಸ್ವಲ್ಪ ನೀಟಾಗಿರ್ಲಿ ಈ ಥರ. ಓಕೆನಾ. ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ, ಲೂಸು ಕೊಡಬೇಡಿ. ಇಲ್ಲಿ ಫುಲ್ಲು ತಗೊಂಡ್ರೆ ಇಲ್ಲಿ 31.5 ಇದೆ. ಓಕೆನಾ. 31.5 ಇದೆ. 31.5ನ ಈ ಥರ ಟೇಪಲ್ಲಿ 4 ಭಾಗ ಮಾಡ್ಕೊಳ್ಳಿ ಈ ಥರ. ಓಕೆನಾ. ಇವಾಗ ಈ ಥರ 4 ಭಾಗ ಮಾಡಿದಾಗ ನಮಗೆ 1.8 ಬರುತ್ತೆ. ಓಕೆನಾ. 8 ಬರುತ್ತೆ. ಈ 8 ಇಂಚ್ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 8 ಇದೆಯಲ್ಲ, ಇದೇ ಫಾರ್ಮುಲಾ. ಸೊಂಟ ಸುತ್ತಳತೆನ 4 ಭಾಗ ಮಾಡ್ಕೊಂಡು ಅದು ಏನು ಬರುತ್ತೆ ಅದಕ್ಕೆ 8ಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 10 ಇಂಚ್ ಬರುತ್ತೆ. ಇವಾಗ ಇದೇ ನಮಗೆ ಎದೆ ಸುತ್ತಳತೆ. ಓಕೆನಾ. ಈ ಬ್ಲೌಸಲ್ಲಿ ಅಳತೆ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ 10 ಇಂಚು ಎದೆ ಸುತ್ತಳತೆ. ಓಕೆನಾ. ಇದು ಎದೆ ಸುತ್ತಳತೆ. ನಾನು ನಿಮಗೆ ತೋರಿಸ್ತಾ ಇರೋದು ಇದು ಎದೆ ಸುತ್ತಳತೆ 10. ಈ 10ನ್ನ 2 ಭಾಗ ಮಾಡಿ. ಈ ರೀತಿ 2 ಭಾಗ ಮಾಡಿದ್ರೆ 5 ಇಂಚ್ ಬರುತ್ತೆ. ಓಕೆನಾ. 5 ಇಂಚ್ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ. ಇದಕ್ಕೆ 7 ಇಂಚ್ ಆಯ್ತಾ. ಇದು 7 ಇಂಚ್ ಬಂದ್ಬಿಟ್ಟು ನಮಗೆ ನೆಕ್ ವಿಡ್ತು ಮತ್ತೆ ಶೋಲ್ಡರ್. ಓಕೆನಾ. ಈ ರೀತಿ ಇಲ್ಲಿ ನೆಕ್ ವಿಡ್ತು ಶೋಲ್ಡರ್ ತಗೋತೀವಿ. ಇದು 7 ಇಂಚು. ಓಕೆನಾ. ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊಂಟದ ಸುತ್ತಳತೆ ತಗೊಳ್ಳಿ, 4 ಭಾಗ ಮಾಡಿ, 8 ಬಂತು. 8 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟಾದ್ರೂ ಬರಲಿ, ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 2 ಇಂಚ್ಗೆ 10 ಆಯ್ತು. 10ಕ್ಕೆ ಇದೇ ಎದೆ ಸುತ್ತಳತೆ ನಮಗೆ. ಓಕೆನಾ. 10 ಅಂದ್ರೆ 40 ಇಂಚ್ ಆಯ್ತು ಎದೆ ಸುತ್ತಳತೆ. ಅಂದ್ರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ. ಓಕೆನಾ. ಮತ್ತೆ ಅದನ್ನ 2 ಭಾಗ ಮಾಡಿ. ಎದೆ ಸುತ್ತಳತೆನ 2 ಭಾಗ ಮಾಡಿದ್ರೆ 5 ಬರುತ್ತೆ. 5ಕ್ಕೆ 2 ಇಂಚ್ ಆ್ಯಡ್ ಮಾಡಿ 7 ಬರುತ್ತೆ. 7 ಇಂಚ್ ಬಂದ್ಬಿಟ್ಟು ನೆಕ್ ಬಿಡ್ತು. ನೆಕ್ಕು ಮತ್ತೆ ಶೋಲ್ಡರ್ದು ನಮಗೆ 7 ಇಂಚ್ ಬರುತ್ತೆ. ಓಕೆನಾ. ಈ 3 ಪಾಯಿಂಟ್ ನೀವು ಕರೆಕ್ಟಾಗಿ ತಗೊಂಡ್ರೆ ನಿಮಗೆ ಬೋಟ್ ನೆಕ್ ಬ್ಲೌಸು ಆರಾಮಾಗಿ ನೀಟಾಗಿ ಬರುತ್ತೆ. ಓಕೆನಾ. ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ. ಫಸ್ಟ್ಗೆ ಇವಾಗ ಬೆನ್ನಿನ ಉದ್ದ ತಗೊಳ್ಳೋಣ. ಬೆನ್ನಿನ ಉದ್ದ ಬಂದ್ಬಿಟ್ಟು 14. ಇಲ್ಲಿ ಫಸ್ಟ್ಗೆ ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಿಗೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ 14 ಇಂಚಿಗೆ ಮಾರ್ಕ್ ಮಾಡೋಣ. ಇದು ಲೈನಿಂಗ್ ಬಟ್ಟೆ ಯಾವ ರೀತಿ ತಗೊಂಡಿದ್ದೀನಿ ನೋಡಿ. ನಾನು ಡೈರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿದ್ದೀನಿ. ಅಂಚಿನ 2 ಅಂಚಿರುತ್ತಲ್ಲ ಆ ಕಡೆ ಫೋಲ್ಡ್ ಮಾಡಿ, ಈ ಓಪನ್ ಇರೋದು ಈ ಕಡೆ ಇದೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಓಕೆನಾ. ಇವಾಗ ಈ ರೀತಿ ಇಟ್ಕೊಂಡಿದ್ದೀನಿ. ಆಯ್ತಾ. ಇವಾಗ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೀನಿ. ಇವಾಗ ಬೆನ್ನಿನ ಉದ್ದ ಬಂದ್ಬಿಟ್ಟು 14 ಇದೆ. ಓಕೆನಾ. 14ನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ತಗೊಂಡು ಇಲ್ಲಿಗೆ ಮಾರ್ಕ್ ಮಾಡಿ, ಇಲ್ಲಿಂದ ಒಂದು ಅರ್ಧ ಇಂಚ್ ಮೇಲೆ ತಗೊಳ್ಳಿ. ಇದು ಸ್ಟಿಚಿಂಗಿಗೆ ಅರ್ಧ ಇಂಚ್ ಬಂದ್ಬಿಟ್ಟು ಸ್ಟಿಚಿಂಗಿಗೆ. ಓಕೆನಾ. ಇವಾಗ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಜಾಯಿಂಟ್ ಆಯ್ತು. ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 10 ಮತ್ತೆ ಇಲ್ಲಿ ನೆಕ್ಕು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 7 ಇಂಚು. ಓಕೆನಾ. ಈ 7 ಇಂಚು ಮಾರ್ಕ್ ಮಾಡಿ. ಮತ್ತೆ ಇಲ್ಲಿ ಆರ್ಮೋಲ್ ರೌಂಡ್ ಇದನ್ನು 7 ಇಂಚು. ಓಕೆನಾ. ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ.
ಇವಾಗ ಇಲ್ಲಿಂದ ಇಲ್ಲಿಗೂ 7 ಇಂಚು ಮಾರ್ಕ್ ಮಾಡಿ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡಿ. ಇದಕ್ ಮಾತ್ರ 7 ಇಂಚ್ ಬರುತ್ತೆ, ಬೋಟ್ ನೆಕ್ ಮಾತ್ರ ಇದು. ಓಕೆನಾ? ಈ ಮೆಥಡ್ ಮಾಮೂಲಿ ಬ್ಲೌಸ್ಗೆಲ್ಲ ಈ ಮೆಥಡ್ ಯೂಸ್ ಮಾಡಬೇಡಿ. ಬೋಟ್ ನೆಕ್ ಮಾತ್ರ ನಾರ್ಮಲ್ ಬ್ಲೌಸ್ ಕೊಟ್ರೆ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಬೋಟ್ ನೆಕ್ ಕೊಟ್ರೆ ಬೋಟ್ ನೆಕ್ ಅಲ್ಲಿ ಹೇಗಿರುತ್ತೋ ಹಾಗೇನೆ ಮಾಡಿ. ಓಕೆನಾ? ಮಾಮೂಲಿ ಈ ರೀತಿ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಗೊತ್ತಾಗಲ್ಲ ಅಂದ್ರೆ ನಮ್ಮ ಕಣ್ಣಾಳ್ತೆಲ್ಲ ಗೊತ್ತಾಗುತ್ತೆ. ಈ ರೀತಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? ಹಿಂಗೆ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಇಷ್ಟೇನೆ ಇದು ರೌಂಡ್ ಶೇಪ್. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇವಾಗ ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಈ ಕಡೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾಮೂಲಿ ಬ್ಲೌಸ್ ಅಲ್ಲಿ ನೆಕ್ ವಿಡ್ತ್ ಇಲ್ಲಿ ತಗೋತೀವಲ್ವಾ, ಇದಕ್ಕೆ ಇಲ್ಲಿ ತಗೋಬೇಕಾಗುತ್ತೆ. ಶೋಲ್ಡರ್ ಫಸ್ಟ್ ತಗೋಬೇಕು, ನೆಕ್ ವಿಡ್ತ್ ಆಮೇಲೆ ಉಳಿದಿದ್ದು ಎಷ್ಟು ಉಳಿತೆ ಅದು. ಇಲ್ಲಿ ಬಂದ್ಬಿಟ್ಟು ಅವ್ರ ಪಟ್ಟಿ 2 ಇಂಚ್ ಕೇಳ್ತಾರೆ, ಅಂತವ್ರಿಗೆ 3 ಇಂಚ್ ತಗೊಳ್ಳಿ. ಆ ಕಡೆ 1/4 ಇಂಚ್ ಈ ಕಡೆ 1/4 ಇಂಚ್ ಹೋಗಿ 2 ಇಂಚ್ ಬರುತ್ತೆ. ನಾನಿಲ್ಲಿ 3.5 ಇಂಚ್ ಇರ್ತೀನಿ. ಆಲ್ರೆಡಿ ನಾನು ಹೊಲ್ದಿದ್ದೀನಿ ಇವ್ರ ಬ್ಲೌಸ್ನ, ಅದಕ್ಕೋಸ್ಕರ ನಾನು ಇದು ಬಂದ್ಬಿಟ್ಟು 3.5 ಇಂಚ್ಗೆ ಇಡ್ತಾ ಇದ್ದೀನಿ. 3.5 ಇಂಚ್. ಓಕೆನಾ? 3.5 ಇದೊಂದು ಇನ್ನು ಉಳಿದಿದ್ದು 3.5 ಇಲ್ಲಿಗೆ ಬರುತ್ತೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ 3.5 ತಗೋತೀನಿ. ಇಲ್ಲಿಂದ ಇಲ್ಲಿಗೆ 3.5. ಓಕೆನಾ? ಮತ್ತೆ ಈ ಕಡೆಯಿಂದನೂ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ 3.5 ಇಂಚ್ಗೆ. ಈಗ ಹಿಂಗೇನೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನ ಹಿಂಗೆ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಈ ರೀತಿ ಬಂತು. ಇಲ್ಲಿ ಸ್ವಲ್ಪ ಡಿಸೈನ್ ಬರುತ್ತೆ, ನಾನು ತೋರಿಸ್ತೀನಿ. ಮತ್ತೆ ಇಲ್ಲಿ ಕೆಳಗಡೆ ಡಿಪ್ ಬಂದ್ಬಿಟ್ಟು 3.5 ಇಂಚು. ಈ ಬ್ಲೌಸ್ ಎಲ್ಲ ತೋರಿಸ್ಬೇಕು ಅಂದ್ರೆ ನಾನು ಎರಡಕ್ಕೂ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ ಈ ರೀತಿ ಬೆನ್ನಿನ ಉದ್ದದಲ್ಲಿ ಈ ತರ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಬರುತ್ತೆ. ಓಕೆನಾ? ನಿಮ್ದು ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಮಾರ್ಕ್ ಮಾಡಿ ಈಗ ಇದನ್ನು ಅಷ್ಟೇ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡಿ ಮತ್ತೆ ಈ ಕಡೆಯಿಂದನೂ ಇದು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಒಂದ್ ಸ್ವಲ್ಪ ಡಿಸೈನ್ ಬರುತ್ತೆ. ಅದು ಒಂಥರ ಯಾವ ತರ ಅಂದ್ರೆ ಒಂಥರ ಮೊಗ್ಗಿನ ತರ ಬರುತ್ತೆ. ಹಿಂಗೊಂದು ಹಿಂಗೆ ಅನ್ಸುತ್ತೆ. ಅದು ಆಮೇಲೆ ಡ್ರಾಯಿಂಗ್ ಮಾಡ್ತೀನಿ ಆಮೇಲೆ. ಇವಾಗ ಅದು ಸ್ವಲ್ಪ ಹಿಂಗ್ ಬರುತ್ತೆ. ಹಿಂಗೆ ಸ್ವಲ್ಪ ಡಿಸೈನ್ ಬರುತ್ತೆ, ಅದನ್ನ ಆಮೇಲೆ ತೋರಿಸ್ತೀನಿ. ಇವಾಗ ಮಾಮೂಲಿಲಿ 8 ಇಂಚ್ಗೆ ಇದು ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಮತ್ತೆ ಇಲ್ಲೂ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಡಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಮುಗೀತು. ಓಕೆನಾ? ಇದಿಷ್ಟು ರೆಡಿ ಆಯ್ತು. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಬೋಟ್ ನೆಕ್ಗೆ ಒಂದು 1/2 ಇಂಚು ಈ ರೀತಿ ಕೆಳಗಡೆ ತಗೊಳ್ಳಿ. ಈ ಮೂಲೆಯಿಂದ ಈ ಮೂಲೆಗೆ ಕ್ರಾಸ್ ಆಗಿ ಬರ್ಬೇಕು. ಓಕೆನಾ? 1/2 ಇಂಚು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಇಲ್ಲಿ ಕರೆಕ್ಟ್ ಆಗಿರ್ಲಿ. ಇಲ್ಲಿ ಕೆಳಗಡೆ 1/2 ಇಂಚು ಕ್ರಾಸ್ ಆಗಿ ತಗೊಳ್ಳಿ. ಓಕೆನಾ? ಇದಿಷ್ಟು ಮಾಮೂಲಿ ಬ್ಲೌಸ್ನ ಅಳತೆ. ಇದು ಬೋಟ್ ನೆಕ್ ಬ್ಲೌಸ್ನ ಅಳತೆ. ಆಯ್ತಾ? ಹೇಳ್ಬಿಡ್ತೀನಿ ಇನ್ನೊಂದ್ಸಲ. ಬ್ಲೌಸ್ನ ಈ ಬ್ಲೌಸ್ ಅಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಈ ತರ ಸೊಂಟದ ಸುತ್ತಳತೆ ತಗೊಳ್ಳಿ. ಈ ತರ ತಗೊಂಡು ಇದನ್ನ 4 ಭಾಗ ಮಾಡ್ಕೊಳ್ಳಿ. ಟೇಪಲ್ಲಿ 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? ಇದಕ್ಕೆ 8 ಬಂತು. 8ಕ್ಕೆ 2 ಇಂಚ್ ಆಡ್ ಮಾಡ್ಕೊಂಡು ಇಲ್ಲಿ 10 ಇಂಚ್ ಬಂತು. ಎದೆ ಸುತ್ತಳತೆ 10 ಇಂಚು. ಓಕೆನಾ? 10 ಇಂಚನ್ನ 2 ಭಾಗ ಮಾಡಿ ಅದು 5 ಇಂಚ್ ಬಂತು. ಅದಕ್ಕೆ 2 ಇಂಚ್ ಆಡ್ ಮಾಡಿದ್ರೆ 7 ಇಂಚ್ ಬಂತು. ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ 7 ಇಂಚು. ಓಕೆನಾ? ಅದೇ 7 ಇಂಚಿನ ಇಲ್ಲಿ ಆರ್ಮೂಲ್ ರೌಂಡ್ಗೂ 7 ಇಂಚ್ ಇಟ್ಕೊಳ್ಳಿ. ಇನ್ನು ಉಳಿದಿದ್ದು ಕೆಳಗಡೆ ಬರುತ್ತೆ. ಈ ತರ ಮಾಮೂಲಿ ಇಲ್ಲಿ 10 ಇಂಚ್ ಬರುತ್ತೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ನೆಕ್ ಡೀಪ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆಯಿಂದ ಈ ತರ 3.5 ಇಂಚು ತಗೊಂಡಿದ್ದೀನಿ. ಓಕೆನಾ? ನಿಮ್ದು ಡೀಪ್ ಎಷ್ಟಿರುತ್ತೆ ಅಷ್ಟು ತಗೊಳ್ಳಿ. ಓಕೆನಾ? ಮತ್ತೆ ಇಲ್ಲಿ ಬಂದ್ಬಿಟ್ಟು ಶೋಲ್ಡರ್ ಬಂದ್ಬಿಟ್ಟು 3.5 ಇಂಚು. ಸ್ಟಿಚಿಂಗ್ ಎಲ್ಲ ಸೇರಿಸಿ 3.5 ತಗೊಂಡಿದ್ದೀನಿ. ಇನ್ನು ಉಳಿದಿದ್ದು 3.5 ಈ ಕಡೆ ಬರುತ್ತೆ ಡೀಪ್ಗೆ. ಓಕೆನಾ? ಇಲ್ಲಿ ಮೇಲ್ಗಡೆಯಿಂದ 3.5 ಇಂಚ್ ತಗೊಂಡಿದ್ದೀನಿ. ಇಲ್ಲಿ ಡಿಸೈನ್ ಏನಾದ್ರೂ ಮಾಡ್ಕೋಬಹುದು. ನಿಮ್ಗೆ ಯಾವ ಡಿಸೈನ್ ಬೇಕದು. ನನ್ಗೊಂದು ಡಿಸೈನ್ ಕಳ್ಸಿದಾರೆ ಅವರು, ಅದನ್ನ ಆಮೇಲೆ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ 3 ಬಟನ್ ಬರುತ್ತೆ. ಓಕೆನಾ? ಅದು ಸ್ಟಿಚಿಂಗ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದು. ಇವಾಗ ಬನ್ನಿ ಕಟಿಂಗ್ ಮಾಡ್ಕೊಳ್ಳೋಣ. ಇದ್ರಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ. ಅದು ಇನ್ನೂ ಎಷ್ಟು ನನ್ಗೆ ಇವಾಗ ಅರ್ಥ ಮಾಡಿಸ್ಬೋದೋ ಅಷ್ಟು ಅರ್ಥ ಮಾಡಿಸಿದೀನಿ. ಅದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋದು ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ನಮ್ಗೆ ಕಮೆಂಟ್ ಮಾಡಿದ್ರೆ ನಾನು ಅದನ್ನ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಈ ರೀತಿ ಮಾಮೂಲಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ?
ಇಲ್ಲಿ ಮಾಮೂಲಿ ನ್ಯಾಚ್ ಹಾಕೊಳ್ಳಿ. ನೀವು ಎಲ್ಲೆಲ್ಲಿ ಜಾಯಿಂಟಿಂಗ್ ಇಟ್ಕೊಂಡಿರ್ತೀರ ಅಲ್ಲೆಲ್ಲ ನ್ಯಾಚ್ ಹಾಕೊಳ್ಳಿ. ಅವಾಗ ನಿಮಗೆ ಹೊಲಿವಾಗ ಹಿಂಸೆ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದಿಷ್ಟು ಫ್ರಂಟ್ದು ಅಥವಾ ಬ್ಯಾಕ್ದು. ಓಕೆನಾ? ಇದು ಹಿಂದೆ ಪೀಸು. ಇವಾಗ ಇದನ್ನ ಸೈಡ್ಗೆ ಇಡೋಣ. ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗ್ಲಿ ಅಷ್ಟೇನೆ. ಇವಾಗ ಇದೇ ಪೀಸ್ನ ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಈ ಕಡೆ ಒಂದು ಅರ್ಧ ಇಂಚು ಬಿಟ್ಬಿಡಿ ಈ ಕಡೆ. ಓಕೆನಾ? ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅರ್ಧ ಇಂಚು ಅಂದ್ರೆ ಉಕ್ಸ್ಪಟ್ಟಿ ಐಪಟ್ಟಿ ಬರುತ್ತಲ್ಲ ಅದಕ್ಕೋಸ್ಕರ. ಅದಕ್ಕೆ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಮಕ್ಕೆ ಕಟ್ ಮಾಡ್ಕೊತೀನಿ ನಾನು. ಆಯ್ತಾ? ಇವಾಗ ಇದು ನಿಮ್ಗೆ ಸರಿಯುತ್ತೆ. ಬಿಗಿನರ್ಸ್ ಆದ್ರೆ ಇದು ಆಕ್ಚುಲಿ ಸರಿದೇ ಸರಿಯುತ್ತೆ. ನೀವೇನಪ್ಪ ಮಾಡ್ಬೇಕಂದ್ರೆ ಪಿನ್ ಹಾಕೋಬೇಕು. ಈ ರೀತಿ ಗುಂಡ್ ಪಿನ್ ಹಾಕೊಂಡ್ಬಿಡಿ. ಏನಕ್ಕಪ್ಪ ಅಂದ್ರೆ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಸರಿಯುತ್ತೆ. ಓಕೆನಾ? ಈ ರೀತಿ ಇಲ್ಲೊಂದು ಬೇಕಂದ್ರೆ ಈ ಕಡೆ ಒಂದು ಹಾಕೊಳ್ಳಿ. ಓಕೆನಾ? ಈ ಬಟ್ಟೆಗೆ ಏನಿಲ್ಲ, ಸಾಫ್ಟ್ ಇರೋ ಬಟ್ಟೆಗೆ ನೀವು ಹಾಕೊಳ್ಳೇಬೇಕಾಗುತ್ತೆ, ಸ್ಮೂತ್ ಆಗಿರೋ ಬಟ್ಟೆಗೆ. ಇವಾಗ ಇದನ್ನ ಇವಾಗ ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು, ಇನ್ನೇನು ಚೇಂಜ್ ಮಾಡ್ಬಿಡಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇವಾಗ ಇದ್ರಲ್ಲಿ ತೋರಿಸ್ತೀನಿ. ಇವಾಗ ಈ ಶೋಲ್ಡರ್ ಇಂದ ಈ ಡಾಟ್ ಪಾಯಿಂಟ್ ತಗೋಬೇಕು. ಶೋಲ್ಡರ್ ಇರುತ್ತಲ್ಲ ಜಾಯಿಂಟಿಂಗು, ಇಲ್ಲಿಂದ ಈ ರೀತಿ ಇಲ್ಲಿ ಡಾಟ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ಈ ರೀತಿ ಅಳತೆ ತಗೊಳ್ಳಿ. ಇಲ್ಲಿಗೆ ಇದು 10 ಇಂಚ್ ಬಂತು. ಓಕೆನಾ? 10 ಇಂಚಿನಿಂದ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಬೆಲ್ಟ್ ಜಾಯಿಂಟ್ ಎಷ್ಟಿದೆ? 13 ಇದೆ. 13ಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸ್ಕೋಬೇಕು. ಓಕೆನಾ? ಒಟ್ಟು 10 ಡಾಟ್ ಪಾಯಿಂಟ್ 13.5. ಓಕೆನಾ? 13.5ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. 10 13.5 ಅಲ್ಲಿಗೆ 13.5 ಆದ್ಮೇಲೆ ತಗೋಬೇಕಾಗುತ್ತೆ. ನೀವು ಇಲ್ಲಿಂದ ನೋಡಿ 16.5ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ಗೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈ ತರ ಬೆಲ್ಟ್ ಸೇರಿಸಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ? ಇಲ್ಲಿ 16.5ಗೆ ಮಾರ್ಕ್ ಮಾಡಿದ್ದೀನಿ. ಅಲ್ಲಿಗೆ ಎಷ್ಟು ಇಂಚ್ ಬಂತು ನಮ್ಗೆ? ಇಲ್ಲಿ ಜಾಯಿಂಟಿಂಗ್ ಇಂದ 2 ಇಂಚ್ ಎಕ್ಸ್ಟ್ರಾ ಬಂದಿದೆ. ಓಕೆನಾ? ಆ ತರ ಬರುತ್ತೆ. 2 ಇಂಚು ತಗೊಳ್ಳಿ, ಸ್ಟಿಚಿಂಗ್ ಎಲ್ಲ ಸೇರಿಸಿ 2 ಇಂಚು. ಒಟ್ಟು ಇದು ಬೆನ್ನಿನ ಉದ್ದ 14 ಇದೆ, ಸ್ಟಿಚಿಂಗ್ ಸೇರಿಸಿ 15 ಇದೆ. ನಾವು ಇದಕ್ಕೆ ಇನ್ನು 1.5 ಇಂಚ್ ಆ್ಯಡ್ ಮಾಡಿದ್ರೆ ಇಲ್ಲಿ ಸ್ಟಿಚಿಂಗ್ ಸೇರಿಸಿ 16.5 ಬರುತ್ತೆ. ಓಕೆನಾ? 16.5. ಅರ್ಥ ಆಯ್ತಾ? ಅದೇ ನನಗೆ ಎಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನೀವು ಹೇಗೆ ಅರ್ಥ ಮಾಡ್ಕೋತೀರೋ ಅದು ನನಗೆ ಗೊತ್ತಿಲ್ಲ. ಅದೇ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ? ಇವಾಗ ಇದಿಷ್ಟು ಮೊದಲೇ ತೋರಿಸಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಇವಾಗ ಇದು ಸುತ್ತ ಕಟಿಂಗ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವಾಗ ಇಷ್ಟಕ್ಕೆ ಕಟ್ ಮಾಡಕ್ ಹೋಗ್ಬಾರ್ದು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿ ಮುಂದೆ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಸಾಕು. ಇಲ್ಲಿ ಯಾಕಂದ್ರೆ ಇಲ್ಲಿ ಕಂಕ್ಳ ಹತ್ರ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಇಲ್ಲಿ ಒಂದು 2 ಇಂಚು 1 ಇಂಚ್ ಸಾಕು. 2 ಇಂಚ್ ಬೇಡ, 1 ಇಂಚ್ ಸಾಕು. ಇಲ್ಲಿಂದ ಒಂದು 1/4 ಇಂಚು, ಒಂದು ಅರ್ಧ ಇಂಚ್ ತಗೊಳ್ಳಿ. ಓಕೆನಾ? ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಇದಿಷ್ಟು ಆಯ್ತು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೇನೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಇಲ್ಲಿ ಮ್ಯಾಚ್ ಹಾಕೋಬೇಕು. ಮತ್ತೆ ನಾನು ತಿರುಗ್ಸಕ್ ಹೋಗಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೀಗೆ ಕಟ್ ಮಾಡಿ ತೋರಿಸ್ತೀನಿ. ಇಷ್ಟೇ. ಓಕೆನಾ? ಇವಾಗ ಇದನ್ನ ಈ ರೀತಿ ಇಟ್ಕೊಂಡು ಇಲ್ಲೇನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಅಷ್ಟೇ. ಆಯ್ತಾ? ಈಗ ಈ ಪೀಸ್ನ ತೆಗೆದ್ಬಿಡೋಣ. ಇವಾಗ ಇದ್ರ ಕೆಲಸ ಮುಗೀತು. ಇವಾಗ ಇದನ್ನ ತೆಗೆದ್ಬಿಟ್ಟು ಸೈಡ್ ಇಡೋಣ. ಈಗ ಇಲ್ಲಿಂದ ಏನಪ್ಪ ಇನ್ನೇನು ಕೆಲಸ ಅಂದ್ರೆ ಇಲ್ಲಿಂದ ಇದು ಶೇಪ್ ತೆಗಿಬೇಕು. ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಹಿಂಗೆ ತಗೊಂಡು ಮಾಮೂಲಿ ಇಲ್ಲಿಗೆ ಸೇರಿಸ್ಕೊಡಿ. ಓಕೆನಾ? ಇದು ಮಾರ್ಕ್ ಮಾಡಿಲ್ಲ ಅದಕ್ಕೆ. ಆಯ್ತು. ಇದಿಷ್ಟು ಬಂತು, ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟಲ್ಲಿ ಬಂದ್ಬಿಟ್ಟು ಇದು ಎಷ್ಟಿದೆ ಅಷ್ಟು ತಗೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಳ್ಳಿ. ನಿಮಗೆ ಈ ಬ್ಲೌಸ್ನಾದ್ರೆ ಈ ತರ ಇಟ್ಕೋಬಹುದು. ಇಲ್ಲ ನೀವು ಬ್ಲೌಸ್ ಇಟ್ಕೊಳ್ಳಲ್ಲಪ್ಪ ನಾನು ಟೇಪಲ್ಲಿ ಅಳತೆ ತಗೋತೀನಿ ಅಂದ್ರೆ ಈ ರೀತಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿ ಜಾಯಿಂಟು
ಜಾಯಿಂಟ್ ಇಂದ ತಗೊಳ್ಳಿ, ಇಲ್ಲಿಂದ ಈ ರೀತಿ ಇಟ್ಕೊಳ್ಳಿ. ಓಕೆನಾ, ಕಾಣಿಸ್ತಾ ಇದೆಯಾ? ಈ ರೀತಿ ಇಟ್ಕೊಂಡು ಇಲ್ಲಿಂದ ಈ ರೀತಿ ತಗೊಂಡ್ರೆ ಇಲ್ಲಿಗೆ ನಮ್ಗೆ 6.5 ಬಂತು. ಇಲ್ಲಿ ಏನ್ ತುದಿಲಿದೆಯಲ್ಲ ನೋಡಿ, ಇಲ್ಲಿಗೆ 6.5 ಬಂತು. ಹಿಂಗೆ 6.5ಗೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಬೇಕಲ್ಲ, ಅದ ಅರ್ಧ ಸೇರಿಸ್ಕೊಳ್ಳಿ. ಅಲ್ಲಿಗೆ 7 ಇಂಚ್ ಆಯ್ತು. ಓಕೆನಾ, ಇಲ್ಲಿಂದ ಇಲ್ಲಿಗೆ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 7 ಇಂಚು. ಓಕೆನಾ, ನೀಟಾಗಿ ಜಾಸ್ತಿ ಬ್ರಾಡ್ ಮಾಡಕ್ ಹೋಗ್ಬೇಡಿ, ಇಲ್ಲಿ ಬ್ರಾಡ್ ಆಗ್ಬಿಡುತ್ತೆ. ಜಾಸ್ತಿ ನೀವು ಕೊಟ್ರೆ ಸ್ವಲ್ಪ ಒಳಗಡೆಗೆ ತಗೊಳ್ಳಿ, ಯಾಕಂದ್ರೆ ಜಾಸ್ತಿ ಬ್ರಾಡ್ ಹಾಕೋತಾರೆ ಅಂದ್ರೆ ಸರಿ, ಹಾಕೋದೇ ಇದ್ರೆ ಜಾಸ್ತಿ ಬ್ರಾಡ್ ಆಗ್ಬಿಡುತ್ತೆ. ಓಕೆನಾ, ಈ ರೀತಿ, ಯಾಕಂದ್ರೆ ಇದು ಬೋಟ್ ನೆಕ್, ಅದಕ್ಕೋಸ್ಕರ ಏನಾಗ್ಬಿಡುತ್ತೆ ಇಲ್ಲಿ ಶೇಪ್ ಚೇಂಜ್ ಆಗ್ಬಿಡುತ್ತೆ. ಓಕೆನಾ, ಇಲ್ಲಾಂದ್ರೆ ಅದನ್ನ ಹಂಗೆ ರೌಂಡ್ ಶೇಪ್ ಮಾಡ್ಕೋಬೇಕು. ಇದಿಷ್ಟು ಆಯ್ತು. ಇವಾಗ ನಾನು ಡಾಟ್ ಪಾಯಿಂಟ್ ಆಗ್ಲೇ ಹೇಳದ್ನಲ್ಲ, 10 ಇಂಚ್ಗೆ ಡಾಟ್ ಪಾಯಿಂಟು 13.5. ಓಕೆನಾ, ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಬೆಲ್ಟ್ ಪಟ್ಟಿ. ಇಲ್ಲಿಂದ ಇಲ್ಲಿಗೆ, ಇಲ್ಲೇ ಬ್ಲೌಸ್ ಅಲ್ಲೇ ತೋರಿಸ್ತೀನಿ. ಇಲ್ಲಿ ಉಕ್ಸ್ ಪಟ್ಟಿ ಇರುತ್ತಲ್ಲ, ಅದು ತಗೊಳ್ಳಿ. ಹೈ ಪಟ್ಟಿ ಕಡೆ ತಗೋಬಾರ್ದು, ನೀವೇನೇ ಮಾಡಿದ್ರು ಉಕ್ಸ್ ಪಟ್ಟಿ ಕಡೆನೆ ತಗೊಳ್ಳಿ. ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ, ಅಲ್ಲಿಗೆ ತಗೊಳ್ಳಿ. ಅಲ್ಲಿವರೆಗೂ ಎಷ್ಟಿದೆ ನೋಡ್ಕೊಳ್ಳಿ. 4 ಇಂಚ್ ಇದೆ. ಓಕೆನಾ, ಈ 4 ಇಂಚ್ ಇದೆ. ಈ 4 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 4 ಇದೆ, 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀವಿ. ಓಕೆನಾ, 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಆ್ಯಡ್ ಮಾಡ್ಕೊ 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 4 ಇಂಚ್ ಆ್ಯಡ್ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಂದ 4 ಮಾಡ್ಕೊಂಡು ಈ ಕಡೆಯಿಂದ 1 ಇಂಚ್ ಮಾರ್ಕ್ ಮಾಡಿ, ಈ ಕಡೆಯಿಂದ 1 ಇಂಚ್ ಮಾರ್ಕ್ ಮಾಡಿ. ಓಕೆನಾ, ಮತ್ತೆ ಇಲ್ಲಿ ಡಾಟ್ ಪಾಯಿಂಟ್ ಇದೆಯಲ್ಲ, ಇದು ಇಲ್ಲಿಂದ ಇಲ್ಲಿ ಹಿಂಗೆ ಜಾಯಿಂಟ್ ಮಾಡಿ, ಮತ್ತೆ ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡಿ, ಇದನ್ನ ಹಿಂಗೆ ಜಾಯಿಂಟ್ ಮಾಡಿ. ಇದು ಡಾಟ್ ಪಾಯಿಂಟ್. ಓಕೆನಾ, ಮತ್ತೆ ಇದನ್ನ ತಗೊಬಂದು ಹಿಂಗೆ ಸೇರಿಸ್ಕೊಳ್ಳಿ. ಆಯ್ತಾ, ಇಷ್ಟು ಬಂತು. ಮತ್ತೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದನ್ನ ಹೀಗೆ ತಗೋತೀನಿ ನಾನು ಅಳತೆನ. ಮಾಮೂಲಿ ಇದಾದ್ರೆ 1 ಇಂಚ್ ಮೇಲೆ ತಗೋಬೇಕಾಗುತ್ತೆ. ಓಕೆನಾ, ನೋಡಿ ಈ ರೀತಿ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಇಷ್ಟು ಬಂತು. ಇಲ್ಲಿಂದ ಒಂಚೂರು ಡಾಟ್ಗೆ ಸ್ಟಿಚಿಂಗಿಗೆ ಸೇರಿಸಿ 1 ಇಂಚ್ ಮೇಲ್ ಬರುತ್ತೆ ಅಷ್ಟೇನೆ. ನೀವೇನಾದ್ರೂ ಮಾಮೂಲಿ ಬ್ಲೌಸ್ ಅಲ್ಲಿ ತಗೋತೀನಿ ಅಂದ್ರೆ 1 ಇಂಚ್ ಈ ರೀತಿ ಮೇಲ್ ತಗೋಬೇಕಾಗುತ್ತೆ ಅಷ್ಟೇ. ಓಕೆನಾ, ಈ ರೀತಿ ಶೇಪ್ ಕೊಟ್ಟು ಆಯ್ತು. ಇವಾಗ ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ನೆಕ್ ಬಂದ್ಬಿಟ್ಟು 7 ಇಂಚ್. ಓಕೆನಾ, ಇದು ಮಾಮೂಲಿ 3.5, ಇದು 7.5. ಶೇಪ್ ತೆಗಿಬೇಕು. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10 ಇಂಚು, ಸ್ಟಿಚಿಂಗು ಸೇರಿಸಿ 10 ಇಂಚು. ಇಲ್ಲಿಂದ ಇಲ್ಲಿಗೆ 3.5, 13.5 ಬರುತ್ತೆ. ಓಕೆನಾ, 10 ಇಲ್ಲಿಂದ 13.5. ಓಕೆನಾ, ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚ್ ತಗೊಂಡು ಆ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಇದಿಷ್ಟು ಮೇನು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಹಂಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ಬಿಡಿ. ಇವಾಗ ಇದನ್ನ ನಿಮ್ಗೆ ಏನಾದ್ರು ಇದು ಪಿನ್ ಸರಿಯುತ್ತೆ ಅನ್ನೋದ್ರೆ ಒಂದು ಪಿನ್ ಹಾಕೊಳ್ಳಿ, ಯಾಕಂದ್ರೆ ಆ ಕಡೆ ಈ ಕಡೆ ಆದ್ರೆ ಸ್ವಲ್ಪ ಬಟ್ಟೆ ಸರಿದು ಬಿಡುತ್ತೆ. ಓಕೆನಾ, ಇಲ್ಲಿಂದ ಈ ತರ ಸ್ವಲ್ಪ ನಿಮ್ಗೆ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಬ್ರಾಡ್ ಬೇಕು ಅಂದ್ರೆ ಬ್ರಾಡ್ ಇದು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ಬೋಟ್ ನೆಕ್ ಆಗಿದ್ರೆ ಬ್ರಾಡ್ ಕಮ್ಮಿನೇ ಮಾಡಿ, ಇಲ್ಲಾಂದ್ರೆ ಜಾಸ್ತಿ ಡೀಪ್ ಆಗ್ಬಿಟ್ರೆ ಇದು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ, ಮತ್ತೆ ಇಲ್ಲಿಂದ ಇಲ್ಲಿಗೆ ಶೇಪ್ ತೆಗಿಬೇಕು. ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡೋಣ. ಇಲ್ಲಿಂದ ನೀಟಾಗಿ ಶೇಪ್ ತೆಗೀರಿ. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ, ಸೇಮ್ ಇದೇ ರೀತಿನೇ ಮಾಡ್ಕೊಳ್ಳಿ. ನೋಡಿ ಈ ತರ ಸರಿ ಇರುತ್ತೆ ಬಟ್ಟೆ, ಅದಕ್ಕೋಸ್ಕರನೇ ಪಿನ್ ಹಾಕೋಬೇಕು. ಇಲ್ಲ ಅಂದ್ರೆ ಈ ತರ ಸರಿದಾಗ ಬಟ್ಟೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆನಾ, ಇಷ್ಟೇನೆ. ಓಕೆನಾ, ಇವಾಗ ಇಲ್ಲಿಂದ ಡಾಟ್ ಪಾಯಿಂಟ್ಗಳು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಒಂದು 2.5 ಮಾರ್ಕ್ ಮಾಡ್ಕೊಡಿ. 2.5. ಓಕೆನಾ,
ಎರಡರ ಮಧ್ಯೆ ಬರಬೇಕು. ಎರಡರ ಮಧ್ಯೆ ಬಂದು ಇಲ್ಲಿ 2ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಇದನ್ನ ಈ ರೀತಿ ಶೇಪ್ ಕೊಡಿ, ಓಕೆನಾ. ಇಲ್ಲಿಂದ ಇದು ಒಂದು 2ವರೆಗೆ ತಗೊಳ್ಳಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ 2ವರೆ ತಗೊಳ್ಳಿ. ಮಾಮೂಲಿದಾದ್ರೆ 3 ಇಂಚ್ ತಗೋಬಹುದು, ಓಕೆನಾ. 2ವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಮತ್ತೆ ಇದನ್ನ ಇಲ್ಲಿಂದ 2 ಇಂಚಿನ ಈ ತರ ಮಾರ್ಕ್ ಬಂದು ಈ ತರ ಬರುತ್ತೆ, ಓಕೆನಾ. ನಿಮ್ ಡಾಟ್ ಪಾಯಿಂಟ್ ಹಿಂಗೆ ರೌಂಡ್ ಶೇಪ್ ಬರುತ್ತೆ. ಇದು 2 ಇಂಚ್ಗೆ ತಗೊಳ್ಳಿ, 2 ಇಂಚಿಗೆ ತಗೊಳ್ಳಿ ಸಾಕು. 2ವರೆ ಇದ್ರೆ ಜಾಸ್ತಿ ಗ್ಯಾಪ್ ಆಗ್ಬಿಡುತ್ತೆ, ಬೇಡ. ಇಲ್ಲಿಂದ ಇಲ್ಲಿ 2 ಇಂಚ್ ತಗೊಳ್ಳಿ. ನಿಮ್ಗೆ ಈ ಕಡೆಯಿಂದ ಹೇಳಿದ್ರೆ ಗೊತ್ತಾಗಲ್ಲ ಅಂತಾನೆ ನಾನು ಈ ಡಾಟ್ ಪಾಯಿಂಟ್ ಇಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಇಲ್ಲಿಂದ 2 ಇಂಚಿಗೆ ಹಿಂಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇದನ್ನ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ, ಓಕೆನಾ. ಇದಿಷ್ಟೇ ಡಾಟ್ ಪಾಯಿಂಟ್. ಇದು ಮೊದಲನೇದು, ಇದು 2ನೇದು, ಇದು 3, ಇದು 4ನೇದು. ಈ ತರ ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು, ಆಯ್ತಾ. ಇದಿಷ್ಟು ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದು ಅರ್ಥ ಆಗಿಲ್ಲ ಅದನ್ನ ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದ್ರೆ ನಿಮ್ಗೆ ಇನ್ನೂ ಯಾವ ರೀತಿ ಏನ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ನೋಡಿ ಈ ರೀತಿ ಬಂತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್.